ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಏನಪ್ಪ ಇವತ್ತರ ಏನು ಇವತ್ತನ ಕುಕ್ಕಿಂಗ್ ಬ್ಲಾಗ್ ಮಾಡ್ತಾಯಿಲ್ಲ. ನಾನು ಇವತ್ತೊಂದು ತೋರಿಸಿ ಅಂತಂದು ನೀವು ಅನ್ಕೊಂಬಿಡ್ಗೆ ದುಡ್ಡು ಜಾಸ್ತಿ ಆಯ್ತು ಅದು ಇದು ತರ್ತಾಳೆ ಮಾಡ್ತಾಯಿರ್ತಾರೆ ಅಂತ ಆ ಥರ ಯಾವತ್ತು ಅನ್ಕೊಬಿಡಿ. ನನಗೇನು ಅಡುಗೆ ಮನೆಗೆ ಉಪಯೋಗ ಆಗುತ್ತೋ ಅದೇ ನಾನು ತರಿಸೋದು. ಈ ಸಲ ನಾನು ಏನಂದರೆ ತುಂಬ ಅಂದರೆ ಜಾಸ್ತಿ ಕಮ್ಮಿನೇ ತರಿಸಿದ್ದೀನಿ, ಆದರೆ ಒಳ್ಳೆ ಕ್ವಾಲಿಟಿ ತರಿಸಿದ್ದೀನಿ. ಅದು ನಿಮಗೆ ಯೂಸ್ ಆಗುತ್ತೆ ಅಂತ ಅಷ್ಟೇನಾ, ಇನ್ನೇನಿಲ್ಲ. ನಾನಿವತ್ತು ಮೀಶೋ ಆನ್ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ನೋಡೋದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್ ಯು ಸೋ ಮಚ್. ನಂದು ಇವಾಗ ಐ.ಡಿ ಬಂದು ಶಶಿ ಕಿಚನ್ ಆಗಿದೆ. ಏನೇನು ತರಿಸಿ ನಾನು ಈ ಸಲ ಬಟ್ಟೆ ಕಮ್ಮಿ ತರಿಸಿ ತುಂಬ ಡ್ರೆಸ್ಗಳು ನೋಡಿ ಇದೆ, ಇನ್ನೂ ಇದೆ. ನಾನು ಈ ಸಲ ಡ್ರೆಸ್ಗಳು ಆರ್ಡ್ರ್ ಮಾಡಿದ್ದೆ. ಏನು ಗೊತ್ತಾ, ಬಂದಮೇಲೆ ನಾನು ಅದು ನನಗೆ ಚಿಕ್ಕದು ದೊಡ್ಡದು ಏನೋ ಕ್ವಾಲಿಟಿ ಚಾನಲ್ ನಾವು ಬಂದ ತಕ್ಷಣ ಡ್ರೆಸ್ ಮಾತ್ರ ನಾನು ಓಪನ್ ಮಾಡಿ ನೋಡ್ತೀನಿ. ಮತ್ತು ಅದೊಂದು 1 ವೀಕ್ ಅಂತ ಅದು ಇಷ್ಟು ದಿನ ಅಂತ ಇರುತ್ತೆ ಅದಕ್ಕೆ ಟೈಮ್ ರಿಟರ್ನ್ ಹಾಕೋದಕ್ಕೆ. ನಾನು ತಂದಮೇಲೆ ನೋಡ್ತೀನಿ ಚೆನ್ನಾಗಿದ್ದಿಲ್ಲ ಅಂತ. ಆಮೇಲೆ ಏನು ಮಾಡ್ತೇನೆ, ಚೆನ್ನಾಗಿದೆ. ನನಗೆ 3 ಡ್ರೆಸ್ ತರಿಸಿ 3 ಡ್ರೆಸ್ಸು ಕ್ವಾಲಿಟಿ ಚೆನ್ನಾಗಿಲ್ಲ. ಮತ್ತು ಏನೋ ಅದು ಒಂಥರ ನನ್ನ ಸೈಜ್ ಬೇರೆ ಚಿಕ್ಕದಾಗಿತ್ತಿಲ್ಲ, ಒಂದು ತುಂಬ ದೊಡ್ಡದಾಗಿತ್ತು, ಒಂಥರ ರಿಂಕಲ್ಸ್ ಇತ್ತು. ನಾನು 3 ಡ್ರೆಸ್ ನಾನು ಚೇಂಜ್ ಮಾಡಿಬಿಟ್ಟೆ, ಕ್ಯಾನ್ಸಲ್ ಮಾಡಿದೆ. ಮತ್ತು 2 ಒಂದು ನನಗೆ ಕಿಚನ್ ಪ್ರಾಡಕ್ಟ್ ಹೇಳಿತ್ತು, ಅದು ನಾನು ಕ್ಯಾನ್ಸಲ್ ಮಾಡಿ ಚೆನ್ನಾಗಿಲ್ಲ ಅಂತ. ಇವಾಗ ಇಷ್ಟು ಹಾಕಿ ತಂದಿದ್ದೀನಿ. ಮತ್ತು ಆರ್ಡ್ರ್ ಮಾಡಿದ್ದೀನಿ, ಅದು ಯಾವಾಗ ಬರ್ತಾ ಗೊತ್ತಿಲ್ಲ. ಈಗ ನಿನ್ನೆ ನಾನೆಲ್ಲ ಮಾಡಿದ್ದೀನಿ. ನನ್ನ ಮಗಳಿಗೆ ಬೇಕಲ್ಲಮ್ಮ, ಇದು ಏನಮ್ಮ ತಸಿ ಇತ್ತೆ ಅಂತೆಲ್ಲ ಸುಮ್ಮನೆ ನನಗೇನು ಬೇಕಾದ್ರೆ ತರಿಸಿ ಅಂತ ಹೇಳಿದ್ವಿ. ಅದಕ್ಕೆ ನಾನು ನಿಮಗೋಸ್ಕರ ಇವತ್ತು ನಾನು ಫಸ್ಟೇ ಡ್ರೆಸ್ ತರಿಸ್ತೀನಿ. ಡ್ರೆಸ್ಸು ಒಂದೇ ಇರೋದು ಸದ್ಯಕ್ಕೆ. ಈ ಡ್ರೆಸ್ಸು ನಾನು ತೆಗೆದು ನಾನು ನೋಡಿದ್ದೀನಿ. ಏನಕ್ಕೆ ಅಂದರೆ ನನಗೆ ಚಿಕ್ಕ ದೊಡ್ಡ ಸುಮ್ಮನೆ ದುಡ್ಡು ವೇಸ್ಟ್ ಆಗೋದು ಬೇಡ ಅಂತ ಫಸ್ಟು ಮೈಕ ಆಮೇಲೆ ಜಾಸ್ತಿ ವಾಯ್ಸ್ ಬ್ರೇಕ್ ಆಗ್ತಿದ್ರೆ ಮಾತ್ರ ಮೈಕ್ ಹಾಕಿದ್ರೆ ನಾನು ಮೈಕ್ ಯೂಸ್ ಮಾಡೋದು. ನಾನು ಅಷ್ಟೊಂದು ಶೋ ತೋರ್ಸಕ್ಕೆ ಹೋಗಲ್ಲ. ಏನೋ ಇದು ಮೋಟ್ರಲ್ಲಿ ಆಗಿ ಸಲ ಮೋಟ್ರ್ ತುಂಬ ಓಡ್ತದೆ, ಅದಕ್ಕೋಸ್ಕರ ನೋಡಿ ಒಂದು ಡ್ರೆಸ್ ತರ್ಸಿದ್ದೀನಿ. ನಾನು ಇದೆಲ್ಲ ಡ್ರೆಸ್ಸೆಲ್ಲ ಡೈಲಿ ಯೂಸ್ ತರಿಸಿದ್ದು. ಈಗ ನಾನು ಹಾಕಿರೋ ಡ್ರೆಸ್ ಕೂಡ ಮೀಶೋ ಅಂದಿನ ತುಂಬಾ ಚೆನ್ನಾಗಿತ್ತು, ಅಂದರೆ ತುಂಬ ಚೆನ್ನಾಗಿದೆ. ನಮ್ಗೆ ಯಾವ ಸೈಜ್ ಬೇಕಾ ಸೈಜ್ ಸಿಗುತ್ತೆ. ಇದು ಬಂದು ಸಟ್ಟಿದ್ದು ಕುರ್ತಾಸ್ ಏನಿದೆ ಚೂಡಿದಾರು. ನನಗೆ ಈ ಥರ ಕಾಲರ್ ಬೇಕಾಗಿತ್ತು, ಅಂದರೆ ಕಾಣ್ತದಲ್ಲ ಈ ಥರ ಕಾಲರ್ ಇರೋದು ಬೇಕಾಗಿತ್ತು ನನಗೆ. ಅದಕ್ಕೆ ನಾನು ಇದನ್ನು ತರಿಸ್ಕೊಂಡೆ. ಮತ್ತು ಸ್ಲೀವ್ ತುಂಬ ಚೆನ್ನಾಗಿದೆ ನೋಡಿ. ಇದ್ರದ್ದು ಲಿಂಕ್ ಹಾಕ್ತೀನಿ. ಇದೊಂದು ಸ್ವಲ್ಪ ಓಪನ್ ಇದೆ. ನಾನು ಇದಕ್ಕೇನು ಗೊತ್ತಾ, ಇಲ್ಲಾಂದ್ರೆ ಪಿನ್ ಹಾಕ್ಕೊಳ್ತೀನಿ, ಏನಾದರೂ ಒಂದು ಹಾಕ್ಕೊಳ್ತೀನಿ. ನಾನು ಇಷ್ಟೊಂದು ಡೀಪ್ ಹಾಕೋದಿಲ್ಲ. ಇದು ನೋಡಿದ್ದೀನಿ ಇದೊಂದು ಡ್ರೆಸ್ಸು. ಅದಕ್ಕೆ ಬಾಟಮ್ ಚೆನ್ನಾಗಿದೆ. ನಾವು ಸ್ವಲ್ಪ ಲೂಸ್ ಹಾಕೋದು, ಅದಕ್ಕೋಸ್ಕರನು ನೋಡಿ. ಇದೊಂದು ಡ್ರೆಸ್ಸು, ಒಂದೇ ಡ್ರೆಸ್ಸು 3 ಡ್ರೆಸ್ಸನ್ನು ಕ್ಯಾನ್ಸಲ್ ಮಾಡಿಬಿಟ್ಟೆ. ಅದರ ಬಟ್ಟೆಲಿ ಬಂದು ಇದೊಂದಿನ. ಮತ್ತು ಇನ್ನೊಂದು ಏನು ಗೊತ್ತಾ, ತೋರಿಸ್ತೀನಿ. ಇದಂತೂ ನಿಜವಾಗ್ಲೂ ಇದು ನಮ್ಗೆ ಕೊಟ್ಟಿರೋ ಕಾಸಿಗೆ ಎಷ್ಟು ಇದು ಒಳ್ಳೇದಿದೆ ಅಂದರೆ, ನಾನು ಕೊಟ್ಟದ್ದು ಬರೀ 160ನೇ. ನಾವು ಅಂಗಡಿಲಿ ಹೋಗಿ ಕೇಳಿದ್ವಿ 160 ಕೊಡೋಲ್ಲ. ಇದು ತುಂಬ ಒಳ್ಳೆ ಕಾಪರ್, ಇದು ಪ್ಯೂರ್ ಕಾಪರ್. ಇದು ತೋರಿಸ್ತೀವಿ ಇದು ನೋಡಿ. ಸ್ಪೂನು ನಾನು ಇವಾಗ ಸ್ಟೀಲೆಲ್ಲ ತೆಗೆದ್ಬಿಡ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಇದನ್ನೇ ತರಿಸಿದ್ದೀನಿ. 3 ಸೆಟ್ ತರಿಸಿದ್ದೀನಿ ನೋಡಿಲ್ಲ. ಇದು ಪ್ಯೂರ್ ಕಾಪರ್ ಇದು ನೋಡಿ. ಎಷ್ಟು ಬಗ್ಸಲ್ಲ 2 3 4 5 6 ಇದು 160ಗೆ 6 ಸ್ಪೂನ್ ಬಂದಿರೋದು. ಇನ್ನು 2 ಸೆಟ್ ತರಿಸಿದ್ದೀನಿ ನೋಡಿ. ತೋರಿಸಿ ಇದೊಂದು ಸೆಟ್ಟ. ಮತ್ತು ಒಂದು ಫ್ರೀ ಕೊಟ್ಟಿದ್ದಾರೆ, ಇದು ಸಪ್ರೇಟು. ಇದು ಅದೇನಾ. ನನಗೆ ತುಂಬ ಇಷ್ಟ ಆಯ್ತಪ್ಪ ಈ ಸ್ಪೂನ್. ಮತ್ತೆ ಮಾಡ್ಕೊಂಡು ಇನ್ನೊಂದು 2 ಸೆಟ್ ಮಾಡ್ಕೊತೀನಿ. ಇವಾಗ ಸ್ಟೀಲೆಲ್ಲ ತೆಗೆದುಬಿಡ್ತೀನಿ ನಾನು ಇನ್ಮೇಲೆ ಕಿಚನ್ಗೆ ಒಂದೊಂದು ಇದು ಕಡಾಯಿ ಅಷ್ಟೇ ಒಂದಾದ ಪರವಾಗಿ ಈ ಥರ ತೊಗೊಂಡು ಇಟ್ಕೊಂಡು ನೋಡಿ. ಇದು ಅಷ್ಟು ನೋಡಿ, ಎಲ್ಲ ತುಂಬ ಚೆನ್ನಾಗಿದೆ. 6 ಸ್ಪೂನ್ 12 ಸ್ಪೂನ್ ಬಂದಿದೆ. 160 ಇದು ಬಂದು 12 ಇದೆ. 320 320 ರೂಪಾಯಿ ಆಯಿತು ನೋಡಿ. ಇದೊಂದು ಇದು 12 ಇದೆಯಾ. ಮತ್ತು ಇನ್ನೊಂದು ಬಂದಿದೆ, ಇದು ಬಂದಿದೆ ನೋಡಿ. ಇದು ಬಂದು 80 ರೂಪೀಸ್. ಇದು
ಒಂದು ಲಬ್ಬರಾಗಿ ಚೆನ್ನಾಗಿ ಕಟ್ಕೊಟ್ಬಿಟ್ಟಿದ್ದಾರೆ. ಎಲ್ಲ ತೆಗೆದು ತೋರಿಸ್ತೀನಿ. ಇಂಥವೆಲ್ಲ ಮಕ್ಕಳಿಗೆ ತುಂಬ ಬೇಕಾಗುತ್ತೆ. ಏನು ಗೊತ್ತಾ, ಮಕ್ಕಳಿಗೆ ಇವಾಗ ಸ್ಟೀಲ್ ಕೊಡಬಾರ್ದು, ಸಿಲ್ವರ್ ಕೊಡಬಾರ್ದು ಅಂತಾರಲ್ವ. ಇವಾಗ ತುಂಬ ಮನೆಗಳು ನೋಡಿ, ಎಲ್ಲರ ಮನೇಲಿ ತುಂಬ ಮನೇಲಿ ಸುಮಾರು, ಇನ್ನೊಂದು ತಮಿಳವ್ರ ಮನೇಲಂತೂ ಬರೀ ಕಾಪರ್ದು ಜಾಸ್ತಿ. ನಮ್ಮಂಥ ಕಂಜಿ ಪಿಂಜಿ ಮನೆಗಳಾಗಿ ಸ್ಟೀಲು ಅದೆಲ್ಲ ಇಟ್ಕೊಂಡಿರೋದು. ಏನು ಮಾಡೋದು, ಎಲ್ಲರೂ ಅಡ್ಜಸ್ಟ್ ಮಾಡ್ತೀನಿ ನಾನು. ಇದು ಬಂದು 8 ರೂಪೀಸು. 4 8 ರೂಪೀಸ್. ಅಲ್ಲಿಗೆ 20 ರೂಪೀಸ್ ಒಂದಾಯಿತು. ಒಂದು ಕೆಳಗೆ ಬಿದ್ದೋಗ್ಬಿಟ್ಟು ಇದೊಂದು ಸೆಟ್. ಒಟ್ಟು 20 ಸ್ಪೂನ್ ಇದೆ ನೋಡಮ್ಮ. ಈ ಕಡೆ ಅದಕ್ಕೆ ಮೇಲೆ ಕಾಪರೇ ಜಾಸ್ತಿ ಯೂಸ್ ಮಾಡ್ತೇನೆ. ಇದಾಯ್ತಾ? ಮತ್ತಿದು ಏಕೆಂದರೆ ನಾನು ಚೆನ್ನಾಗಿಲ್ಲ ಅಂದರೆ ವಾಪಸ್ ಹಾಕ್ತೀನಿ ಅಂತಿದ್ದೀನಿ. ಆದರೆ ಯಾವುದೂ ಯೂಸ್ ಮಾಡಿಲ್ಲ. ಇದು ಬಂದು 475 ರೂಪೀಸ್ ಈ ಟೀ ಶರ್ಟ್. ಚೆನ್ನಾಗಿದೆ. ಇದು ಸಿಲಿಕಾನ್ ತುಂಬ ಚೆನ್ನಾಗಿದ್ದು. ನಮಗೆ ಮುಂಚೆ 2 ಇತ್ತು. ನಾನು ತುಂಬ ವರ್ಷ ಯೂಸ್ ಮಾಡಿದ್ದೀನಿ. ಅದಕ್ಕೆ ಇದಿರಲಿ ಅಂತ ತಗೊಂಡೆ. ಇದನ್ನು ನೋಡಿ, ಸ್ವಲ್ಪ ಹಳೆದೆಲ್ಲ ಕೊಟ್ಬಿಡ್ತೀನಿ ಅವ್ರಿಗೆ ಯಾರಿಗಾದ್ರೂ. ಆಮೇಲೆ ನಮ್ಮದು ಕರೆಂಟ್ ವೈರ್ಗಳೆಲ್ಲ ಇರ್ತವೆ. ನಾನು ಮೊದಲೇ ಕುಕ್ಲು ಜಾಸ್ತಿ ಇರೋದು ಕರೆಂಟಲ್ಲಿ. ಅದಕ್ಕೆ ಇದು ಅಲ್ಲೆಲ್ಲ ಡೆಸ್ಟ್ ಸಣ್ಣ ಡೆಸ್ಟ್ ಇರುತ್ತಲ್ವ, ಅದು ಡೆಸ್ಟಿಗೆ ಹಾಕ್ತದೆ. ಇದಕ್ಕೆ ಒಂದು ಬ್ರಷ್ ಆರ್ಡ್ರ್ ಮಾಡಿದ್ದೀನಿ ನೋಡಿ. ಈ ಥರ ಎಲ್ಲ ಇದು ತುಂಬ ಚೆನ್ನಾಗಿದೆ. ಎಷ್ಟು ಗೊತ್ತಾ, 60 ರೂಪೀಸ್ ಇದು. ಇದೊಂದು ಬ್ರಷ್. ಇದಕ್ಕೊಂದು ನಾವೆಲ್ಲ ಡಸ್ಟ್ ಮಾಡಿಬಿಟ್ಟು ಇನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇದರೊಳಗಡೆ ಇಟ್ಕೊಂಡ್ರೆ ಆಯಿತು. ಲೇಡೀಸಿಗೆ ತುಂಬ ಹೆಲ್ಪ್ ಮಾಡ್ತಾರೆ ಮೀಶೋ. ಕುತ್ಕೊಂಡು ಏನು ಹೇಳ್ತಾರೆ, ಕುತ್ಕೊಂಡು ಏನೋ ಮಾಡ್ಕೊಂಡು ನನಗೆ ಕುತ್ಕೊಂಡು ಮೊಬೈಲ್ ನೋಡ್ತಾ ಏನಾದರೂ ಒಂದು ಬರ್ತಾ ಇರ್ತಾರೆ. ಅದಕ್ಕೆ ಇದ್ದಂಗೆ ಆರ್ಡ್ರ್ ಮಾಡಿದ್ದೀನಿ. ಹೆಂಗಾರು ಜಾಗ ಮಾಡಿ ಹಾಕ್ಕೊಳ್ತೀನಿ. ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ಇದು ಫ್ಯಾನ್ ಅಂದ್ಕೊಬಿಟ್ಟಿರೋ ಮೇಲೆ ನೋಡಿ, ಈ ಥರ ತೋರಿಸ್ತೀನಿ ನೋಡಿ. ಈ ಥರ ಕೊಟ್ಟಿದ್ದಾರೆ. ನಾವು ಡಬಲ್ ಟೇಪ್ ಗಂಬತ್ತದಲ್ಲ, ಇದು ತೆಗಿಬೋದೇನು ಕವರ್ ಕೇಳ್ತೀನಿ ನನ್ನ ಮಗಳಿಗೆ. ಡಬಲ್ ಟೇಪ್ ಗಂಬತ್ತಲ್ಲ, ಅದಕ್ಕೆ ಹಾಕ್ಬಿಟ್ಟು ಈ ಥರ ಸಜ್ಜೆಗೆ ಬರ್ತಲ್ಲ, ಸಜ್ಜೆಗೆ ಹಾಕ್ಬಿಟ್ಟು ಈ ಥರ ಏನು ಗೊತ್ತಾ ತೋರಿಸ್ತೀನಿ ನೋಡಿ. ಈ ಥರ ಎಲ್ಲ ತಗ್ಲಾಕೋದು ನೋಡಿ. ಈ ಥರ ಸಿಂಪಲ್ ತೋರಿಸ್ತೀನಿ ನೋಡಿ. ಈ ಥರ ತಗ್ಲಾಕೋದು. ಇದು ಸಿಜರ್. ಇದು ಈಗ ನೋಡಿ, ಈ ಥರ ತಗ್ಲಾಕೋದು. ಸ್ಪೂನು ಏನಾದರೂ ಬೇಕಾದಲ್ಲೇ ಈ ಥರ ತಗ್ಲಾಕ್ಬಿಟ್ಟು ಈ ಥರ ಹಿಂಗೆ ಹಾಕೋದು. ಅಡುಗೆ ಮನೆ ಸ್ಲ್ಯಾಬ್ ಇದ್ದಾವಲ್ಲ ಕಬರ್ಡ್ ಕೆಳಗಡೆ ಹಾಕೋದು. 2 ಬಂದಿದೆ. ಇದು ಬಂದು 200 ರೂಪೀಸ್. 200 ನೋಡಿ. ಇನ್ನೊಂದು ಕೊಟ್ಟಿದ್ದೀನಿ. ಇದು ನಮ್ಗೆ ಯಾವ ಕಡೆ ಬೇಕಾ ನಾವು ಫ್ರೆಂಡ್ ಮಾಡ್ತಿರೋದು. ಇದು ಆಯಿಲ್ ಬಟ್ಲಿಕ್ಕಂತ ನಾನು ಒಂದು ಸ್ಟ್ಯಾಂಡ್ ತರಿಸ್ದೆ. ಏನು ಅಂತ ಅಂದದು ಅದು ತೋರಿಸಿದ್ರೆ ನಿಮಗೆ ತೋರಿಸ್ತಿರ್ಬೇಕಾದ್ರೆ ಒಂದ್ಸಲ ನಿಮಗೆ ಸ್ಕ್ರೀನ್ ಶಾಟ್ ತೆಗೆದು ತೋರಿಸ್ತೀನಿ. ಬಾಟ್ಲ್ ಇಕ್ಕಿದ್ರೆ ಅದ್ರ ಬಾಟ್ಲೇ ಹೋಗಲ್ಲ. ನಾನು ಇವಾಗ ಸ್ವಲ್ಪ ಆರ್ಗನೈಸ್ ಮಾಡ್ಕೊಳ್ಳೋಣ ಅಡುಗೆ ಮೇಲೆ ಸ್ವಲ್ಪ ಅಂದ್ಬಿಟ್ಟು ತರಿಸ್ಕೊಂಡೆ. ಇದೊಂದು $210 ನೋಡಿ. ಬಾಟ್ಲು 2 ಆಯಿಲ್ ಬಾಟ್ಲ್ ಅದಕ್ಕೆ ಅದು ಬಾಟ್ಲೇ ಹೋಗಲ್ಲ. ನೋಡು, ನೋಡೋಕ್ಕೆ ದೊಡ್ಡದು ಕಾಣುತ್ತೆ, ಇದಿಷ್ಟು ದೊಡ್ಡದಿಲ್ಲ. ಅದು ಬಾಟ್ಲೇ ಹೋಗಲ್ಲ. ಇರಲಿ, ಏನಾದರೂ ಏನು ಗೊತ್ತಾ, ಈ ಥರ ಇಲ್ಲ ಏನು ಆಗಿಲ್ಲ ಅಂದರೆ ಯಾರನ್ನ ಕೊಡ್ತೀನಿ. ಇಲ್ಲ ಅಂದರೆ ಏನಾದ್ರು ಫ್ಲವರ್ ಥರ ಇಟ್ಟು ಏನೋ ಒಂದು ಇಟ್ಕೊಡ್ತೀನಿ. ಏನು ಯಾವಾಗ ನಾವು ವಾಪಸ್ ಕೊಡ್ತಾಯಿದ್ರೆ ಆ ಮೀಶೋವರೆಗೂ ತಲೆ ಕೆಟ್ಟುಬಿಟ್ಟು ಯಾವ ತಲೆ ಕೆಟ್ಟು ಮಿಂಟ್ಲು ಮುಂದೆ ಬಂದ್ಬಿಟ್ಟು ಮತ್ತೆ ಇದು ಕ್ಯಾಶ್ ಆನ್ ಡೆಲಿವರಿ ಇದು ಕ್ಯಾಶ್ ಅದೇ ಮಾಡ್ಬಿಡ್ತಾವೆ. ಇವಾಗ ನನಗೆ ಒಂದು ಮೊಬೈಲ್ ಕ್ಯಾಶ್ ಆನ್ ಡೆಲಿವರಿ ಇದೆ, ಇನ್ನೊಂದು ಆನ್ಲೈನ್ ಕ್ಯಾಶು ಬ್ಲಾಕ್ ಮಾಡ್ಬಿಡ್ತಾವೆ ನಾವು.
ತಲೆಕೆಟ್ಟ ಒಂದು ನಂದು ಫ್ಲಿಪ್ಕಾರ್ಟಲ್ಲಿ ಹಂಗೆ ಮಾಡ್ಬಿಟ್ಟು ನಾನು ಯಾವುದು ಕ್ಯಾನ್ಸಲ್ಲೇ ಮಾಡಲ್ಲಪ್ಪ. ನಾನು ಬಂದೆಲ್ಲ ತೊಗೊಳ್ತೀನಿ. ಏನಾಗಿದೆ ಅಂತ ಗೊತ್ತಿಲ್ಲ ಅವನಿಗೆ. ಒಬ್ಬೊಬ್ರು ಇಲ್ಲಿ ನಮ್ಮ ಅಕ್ಕಪಕ್ಕ ಹೊಡೆದು ಏನು ಬಂದು ₹100 ₹80 ತೊಗೊಂಡು ಬಂದಾಗೆಲ್ಲ ಕ್ಯಾನ್ಸಲ್ ಮಾಡಿ ಅವ್ರಿಗೆಲ್ಲ ಕೊಟ್ಟಿದ್ದಾನೆ ಕ್ಯಾಶ್ ಆನ್ ಡೆಲಿವರಿ. ನನಗೆ ಕೊಡ್ತಾನೆ ಅವನು. ಅದಕ್ಕೆ ನಾನು ಅದಕ್ಕೆ ಇವಾಗ ಸ್ವಲ್ಪ ಹುಷಾರಾಗ್ಬಿಟ್ಟಿದ್ದೀನಿ. ಏನು ನೋಡಿ ತೊಗೊಳ್ತೀನಿ. ಒಂದು 2-3 ಕ್ಯಾನ್ಸಲ್ ಮಾಡಿದ್ರೆ ಮಿಕ್ಕಿದ್ದು ಇಟ್ಕೊಡ್ತೀನಿ. ಯಾಕೆ ನಮ್ಮಿಂದ ಅವ್ರ ಪಾಪ ಅವ್ರು ಡೆಲಿವರಿ ಬಾಯ್ ಬರ್ತಲ್ವ, ಅವ್ರಿಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತಂದ್ಬಿಟ್ಟು ಅದಕ್ಕೆ ನಾನು ಎಲ್ಲ ನಾವು ತೊಗೊಳ್ತೀನಿ. ಈ ಸಲ ನಾನು 4-5 ನಾನು ಕ್ಯಾನ್ಸಲ್ ಮಾಡಿ ರಿಟರ್ನ್ ಹಾಕಿದ್ದೀನಿ, ಕ್ಯಾನ್ಸಲ್ ಮಾಡಿದ್ದೀನಿ. ತೊಗೊಂಡು ಚೆನ್ನಾಗಿಲ್ಲ ಅಂತ. ಚೆನ್ನಾಗಿ ನಾನೇನು ಮಾಡೋಕ್ಕಾಗುತ್ತೆ ಅಂತ. ಅದಕ್ಕೆ ಇಲ್ಲ ಪರವಾಗಿಲ್ಲ ಬಿಡಿ ಯಾಕಾದರೆ ನೋಡಬೇಕು. ಅದಕ್ಕೆ ಈ ಸಲ ನೆಕ್ಸ್ಟ್ ಬಂತಿದ್ದಾಗೆ ನಾನು ಕ್ಯಾನ್ಸಲ್ ಮಾಡ್ಕೊಳ್ತೀನಿ. ಇನ್ನೊಂದು ಪ್ರಾಡಕ್ಟ್ನ ನಾನು ಮೊನ್ನೆ ABC ಜ್ಯೂಸ್ ಬೇಕಾಗಿತ್ತು. ಅದಕ್ಕೆ ಓಪನ್ ಮಾಡಿ ಸಾರಿ ಯಾರೋ ಬೈಕೋಬೇಡಿ, ಏನಪ್ಪ ಬಿಲ್ಡಪ್ ಕೊಟ್ಟರೆ ನಾನು ಬಿಲ್ಡಪ್ ಅಂತ ಕೊಡಲ್ಲ. ನಾನು ಅದು ಸಿಲಿಕಾನು ಇರಲಿ ನೋಡೋಣ ಅಂದ್ಬಿಟ್ಟು ಸಿಲಿಕಾನ್ ಅಂತ ನೋಡಿದೆ. ಯಪ್ಪ ಅದು ಬಂದಮೇಲೆ ಗೊತ್ತಾಯ್ತು ನೋಡಿ, ತೆಗೆದ್ಮೇಲೆ ಎಷ್ಟು ಖುಷಿ ಆಯಿತು ನನಗೆ. ನಾವು ಅಂಗಡಿಲಿ ಹೋಗಿ ನಾವು ಅದು ಹುಡುಗರು ನಮ್ಗೆ ಅಂಗಡಿ ಸಿಕ್ಕಲ್ಲ. ನಾನು ಸುಮಾರು ಗಂಗಾನಗರ, ಮಲ್ಲೇಶ್ವರಂ ನಾನು ತುಂಬ ಅಲ್ಲೆಲ್ಲ ನೋಡಿದ್ದೀನಿ. ಈ ಥರ ನಾನು ಸಿಕ್ಕಿಲ್ಲ ನನಗೆ. ಯಾವುದು ಡಿಸೈನ್ಸಿಂದ ಬಂದ್ಬಿಟ್ಟು ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಚೆನ್ನಾಗಿ. ನನ್ನ ಮಗಳು ಮನೆ ಕೊಟ್ಟೆ ಜ್ಯೂಸು ಈಗ ಸಿಲಿಕಾನ್ ಅಂದ್ಕೊಂಡು ನಿಜವಾಗ್ಲೂ ಗ್ಲಾಸ್ ಇದೆ, ತುಂಬ ಚೆನ್ನಾಗಿದೆ ನೋಡಿ. ಇದು ಬೆಳಗ್ಗೆ ಎದ್ದು ನಾವು ಒಂದು ಗ್ಲಾಸ್ ಮಿಲ್ಕ್ ಶೇಕ್ ಕುಡಿದ್ಬಿಟ್ರೆ ನಮಗೆ ಇಡೀ ದಿನ ನಮಗೆ ಊಟ ತಿಂಡಿ ಏನೂ ಬೇಡ, ಅಷ್ಟು ಚೆನ್ನಾಗಿದೆ ಗ್ಲಾಸ್ ನೋಡಿ. ಇದು ಗ್ಲಾಸ್ ಇದು ಬಂದು ₹380 ಎರಡಕ್ಕೆ. ಎಷ್ಟು ಜೋಪಾನಿಂದ ಕಟ್ಕೊಳ್ತೀವಿ ಗೊತ್ತಾ, ಏನೇನೋ ಹಾಕಿ ಎಲ್ಲ ಮರ್ಚಿ 2 ಗ್ಲಾಸ್ ಇದು ₹380. ನಮ್ಮ ಮನೆಗೆ ಇಟ್ಕೊಳಕ್ಕೆ ಜಾಗ ಇಲ್ಲ, ಎಂತ ಥರ ಶೋಕೇಶ್ ಏನಿಲ್ಲ ತಂದು ನಾನು ಗೊತ್ತಲ್ವ ನಾನು ಎಂತಳು ಅಂತ. ನನ್ನ ಮಗಳು ಬದಾಗಿ ನೀನು ಕಾಸೇ ಕೊಡ್ಬಾರ್ದು ಅಂತಾಳೆ. ನೀವು ಕೊಟ್ಟೆ ಒಂದು ಪರವಾಗಿಲ್ಲ, ನನ್ನ ದುಡ್ಡಲ್ಲಿ ತೊಗೊಳ್ತೀನಿ ಅಂದು ನಾನು ತೊಗೊಳ್ತಾ ಇರ್ತೀನಿ. ನನಗೆ ಶೋಕೇಶ್ ಏನಿದ್ರೆ ನಾನು ತುಂಬ ಗ್ಲಾಸ್ ಇಟ್ಕೊಂಡಿದ್ದೆ ಇರ್ತಾಯಿದ್ದೆ. ಅವೊಂದು ಅಂಕಲ್ ಬರ್ತಾರೆ ನಮ್ಮ ಮನೆ ಹತ್ರ, ಅವರು ರೆಗ್ಯುಲರ್ ಬರ್ತಾರೆ ನಮ್ಮ ಮನೆ ಕಾಫಿ ಕಪ್ಪು ಎಲ್ಲ ನಾನು ಅವರ ತೊಗೊಂಡು ಹೆಂಗಿಲ್ಲ ಒಂದು 2 ತಿಂಗಳಿಗೆ 3 ತಿಂಗಳಿಗೆ ಬರ್ತಾರೆ. ಬಂದಾಗೆಲ್ಲ ಅವರು ನಮಗೆ ಗೇಟ್ ತಟ್ಬಿಟ್ಟು ಕೇಳ್ತಾರೆ. ನನಗೆ ತುಂಬ ಖುಷಿ ಆಗುತ್ತೆ ಗೊತ್ತಾ, ಅಷ್ಟು ಕ್ವಾಲಿಟಿ ಮಗ್ಗಳು, ಕಾಫಿ ಕುಡಿಯೋ ಮಗ್ ಆಗ್ಬೋದು. ಮತ್ತು ನೋಡಿದ್ರೆ ಕಿಚನ್ ಚಿಕ್ಕ ಬೌಲು, ಏನದು ಸೆರಾಮಿಕ್ಸ್ ಬೌಲು ಅಂತೆ, ಮತ್ತು ಈ ಥರದ ಗ್ಲಾಸ್ ಬೌಲ್ ಎಲ್ಲ ಇದೆ. ಅದು ಅವ್ರ ತೊಗೊಳೋಣ ತುಂಬ ನಾನು ಅವ್ರ ತೊಗೊಳ್ತೀನಿ. ಅಕಸ್ಮಾತ್ ನನಗೆ ಬಂದಿಲ್ಲ, ನಾನು ಡಿ-ಮಾರ್ಟ್ ಹೋಗ್ತೀನಿ, ಡಿ-ಮಾರ್ಟ್ಗೆ ನಾನು ತರ್ತೀನಿ. ಡಿ-ಮಾರ್ಟ್ಗೂ ದೇವರು ಈ ಥರ ಗ್ಲಾಸ್ ಇಲ್ಲ. ನಾನು ಹುಡುಕಿದ್ದೀನಿ ಈ ಥರ ಗ್ಲಾಸ್, ಇಷ್ಟು ಕ್ವಾಲಿಟಿನೂ ಇಲ್ಲ, ಈ ಥರ ಡಿಸೈನ್ ಬಂದಿದೆ. ಚೆನ್ನಾಗಿತ್ತು. ನನ್ನ ಮಗಳ ಮನೆಗೆ ಜ್ಯೂಸ್ ಕೊಟ್ಟೆ, ತುಂಬ ಖುಷಿ. ಎಲ್ಲಮ್ಮ ತೊಗೊಂಡ್ಬಂದಿದ್ವಿ. ಇವಾಗ ಅವಳಿಗೂ ಕಟ್ಕಳಿಸ್ತೀನಿ. ಅವಳು ಅವಾಗವಾಗ ಅದೇನು ಮಾಡ್ತಾಳಲ್ಲ, ನನಗೊಂದೇ ಸಾಕು, ಅವ್ರಿಗೂ ಕಟ್ಕಳಿಸ್ತೀನಿ. ಇಲ್ಲಾಂದರೆ 2 ಆರ್ಡ್ರ್ ಮಾಡ್ಬಿಟ್ಟು ನನ್ನ ಮಗಳಿಗೆ ಹೇಳ್ಕೊಡ್ತೀನಿ. ನೋಡಿದ್ರಲ್ಲ, ಇದಾಗಿತ್ತು ನನ್ನ ಮೀಶೋ ಹಾಲು. ತುಂಬ ಕಮ್ಮಿ ಸಿಂಪಲ್ಲು, ಕಮ್ಮಿ ಟೈಮಲ್ಲೇ ಇದೆಲ್ಲ ಪ್ರಾಡಕ್ಟ್ ತರಿಸಿಟ್ಟಿದೆ. ಆಮೇಲೆ ಏನು ಕಂಡ್ಬಿಟ್ಟು ಸ್ವಲ್ಪ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ನನಗೆ ಯೂಟ್ಯೂಬ್ ಯೂಸ್ ಆಗಲಿ, ನನಗೊಂದು ಏನೋ ನನಗೊಂದು ವೀಡಿಯೋ ಬೇಕು ಅಂತ ನಾನು ಮಾಡಿಲ್ಲ. ಅದು ನಾನು ನಿಮಗೆಲ್ಲ ಯೂಸ್ ಆಗುತ್ತೆ. ಈ ಸ್ಪೂನ್ಗೋಸ್ಕರ ನಾನು ನಿಮ್ಗೆ ಮಾಡಿದ್ದು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸ್ಪೂನು. ನೀವು ಯಾರಿಗಾನ ಬೇಕಂದ್ರೆ ಮೀಶೋಲಿದೆ, ನೋಡಿ ತೊಗೊಳ್ಳಿ. ನೋಡಿ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಅದಕ್ಕೋಸ್ಕರ ಇದು ₹160 ನಮ್ಗೆ ಯಾರು ಕೊಡೋದಿಲ್ಲ. ನಮಗೆ 4 ಎಷ್ಟು 6 ಸ್ಪೂನ್ 160 ಕೊಡೋಲ್ಲ, ಬೇಕಂದರೆ ಅಂಗಡಿಲಿ ಹೋಗಿ ಕೇಳಿ ಕೊಡೋಲ್ಲ. ಅದಕ್ಕೋಸ್ಕರ ನಿಮಗೋಸ್ಕರನೇ ಬಂದಿದ್ದೀನಿ. ಇದಾಗಿತ್ತು ನಾನು ಮೀಶೋ ಹಾಲ್ ಲಾಸ್ಟದು ನೋಡಿ ಚೆನ್ನಾಗಿದೆ. ನನಗೆ ಒಂದು ಲೈಕ್ ಕೊಡಿ, ಕಮೆಂಟ್ಸ್ ಹಾಕಿ ಅಂತೆಲ್ಲ ಲೈಕ್ ಕೊಡಿ ಸಾಕು. ಥ್ಯಾಂಕ್ ಯು, ಬಾಯ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ನೆಕ್ಸ್ಟು ನಾನು ಮೀಶೋ ಹಾಲಲ್ಲಿ ಸಿಗ್ತೀನಿ ಕುಕ್ಕಿಂಗ್ ಲಾಗಲ್ಲಿ. ಅದೇ ಶಾಪಿಂಗ್ ಮಾಲ್ ಅಂತ ಬಂದೆ ನಾನು ಮೀಶೋ ಹಾಲು. ನಾನು ಓಕೆ ಬಾಯ್.